ಬಿಜೆಪಿ ರಾಷ್ಟ್ರೀಯ ನೂತನ ಅಧ್ಯಕ್ಷರಾಗಿ ನಿತಿನ್ ನಬಿ ಆಯ್ಕೆಯಾಗಿದ್ದಾರೆ. ದಾವಣಗೆರೆಯಲ್ಲಿ ಬಿಜೆಪಿ ಮುಖಂಡರು ಸಂಭ್ರಮಿಸಿದ್ದಾರೆ. ಈ ಹಿನ್ನೆಲೆ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಬಿಜೆಪಿಗರು ಸಂಭ್ರಮಿಸಿದರು. ಶಿವರಾಜ್ ಸಿಂಗ್ ಚೌಹಾಣ್ ಕೇಂದ್ರ ಕೃಷಿ ಸಚಿವರು ಅವರು ಬರ್ತಾ ಇದ್ದಾರೆ. ಸಭೆ ಇದೆ, ಬಿಜೆಪಿಯ ಸಭೆ ಇದೆ ಅಧಿವೇಶನದ ಹಿನ್ನೆಲೆ. ಜೆಡಿಎಸ್ನ ಸುರೇಶ್ ಬಾಬು ಭೋಜೇಗೌಡರ ಜೊತೆಗೆ ಪ್ರತ್ಯೇಕವಾದಂತಹ ಸಭೆಯಂತೆ. ಬಳಿಕ ಎರಡೂ ಪಕ್ಷಗಳ ಶಾಸಕರ ಜೊತೆಗೂ ಕೂಡ ಸಭೆಯನ್ನು ನಡೆಸ್ತಾರೆ. ನಾಳೆ ಬೆಂಗಳೂರಿನ ಲಲಿತ್ ಅಶೋಕ್ದಲ್ಲಿ ಎನ್ಡಿಎ ಸಭೆ ಇರೋದು, ಜೆಡಿಎಸ್ ಪ್ಲಸ್ ಬಿಜೆಪಿಯ ಸಭೆ. ಈ ಸಭೆಯಲ್ಲಿ ಎಚ್ಡಿಕೆ ನೇತೃತ್ವ ಇರುತ್ತೆ. ಕೇಂದ್ರ ಕೃಷಿ ಸಚಿವರಾಗಿರುವಂತಹ ಶಿವರಾಜ್ ಸಿಂಗ್ ಚೌಹಾಣ್ ಬರ್ತಾ ಇರೋದು. ವಿಪಕ್ಷ ನಾಯಕರಾದಂತಹ ಆರ್ ಅಶೋಕ್, ವಿಧಾನ ಪರಿಷತ್ ವಿಪಕ್ಷ ನಾಯಕ ಚಲವಾದಿ ನಾರಾಯಣ ಸ್ವಾಮಿ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಜೆಡಿಎಸ್ನ ಸುರೇಶ್ ಬಾಬು ಭೋಜೇಗೌಡರ ಜೊತೆಗೆ ಪ್ರತ್ಯೇಕವಾದಂತಹ ಸಭೆ. ಅದಾದ ನಂತರ ಎರಡೂ ಪಕ್ಷಗಳ ಶಾಸಕರ ಜೊತೆಗೆ ಸಭೆಯನ್ನು ನಡೆಸ್ತಾರಂತೆ. ವಿಶೇಷ ಅಧಿವೇಶನವನ್ನು ಕರೆದಿದೆ ಕಾಂಗ್ರೆಸ್ ಸರ್ಕಾರ. ವಿಬಿಜಿ ರಾಮ್ಜಿ ಬಗ್ಗೆ ಚರ್ಚೆ ಮಾಡೋದಕ್ಕಾಗಿ, ಅದನ್ನು ವಿರೋಧಿಸಬೇಕು ಅಂತ ಕಾರಣಕ್ಕಾಗಿ ವಿರೋಧಿಸ್ತಾ ಇದ್ದಾರೆ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ನಿರ್ಣಯಗಳನ್ನು ಕೂಡ ಇಂದಿನ ಸಚಿವ ಸಂಪುಟ ಸಭೆಯಲ್ಲಿ ಕಾಂಗ್ರೆಸ್ ಸರ್ಕಾರ ತೆಗೆದುಕೊಂಡಿತ್ತು. ಕಾನೂನಾತ್ಮಕವಾಗಿ ಹೋರಾಟ ಮಾಡೋದು ಹೇಗೆ, ಇದನ್ನು ಹೇಗೆ ವಿರೋಧ ಮಾಡಬೇಕು, ಏನು ಎತ್ತ ಅನ್ನೋದ್ರ ಬಗ್ಗೆ ಇದೀಗ ಅಧಿವೇಶನ ಶುರುವಾಗ್ತಾ ಇದೆ. ಸಹಜವಾಗಿ ವಿಧಾನಮಂಡಲ ಅಧಿವೇಶನದಲ್ಲಿ ಪ್ರಶ್ನೆಗಳು ಹೇಳುತ್ತೆ, ಆ ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗಿದ್ದು. ಇದೀಗ ವಿಧಾನಸಭೆಯ ಈ ಉತ್ತರ ಕಲಾಪಗಳಲ್ಲಿ ಉತ್ತರವನ್ನು ಕೊಡಬೇಕಲ್ವಾ, ಈ ಸಮರ್ಥನೆ ಮಾಡಿಕೊಳ್ಳಬೇಕು, ಉತ್ತರಗಳನ್ನು ಕೊಡಬೇಕು ಅನ್ನೋ ಕಾರಣಕ್ಕಾಗಿ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಬಂದು ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ವಿಬಿಜಿ ರಾಮ್ಜಿ 2025 ಈ ಆ್ಯಕ್ಟ್ ಏನಿದೆ ಅದರ ಬಗ್ಗೆ ಸಂಪೂರ್ಣವಾಗಿ ಹೇಳುವಂಥ ಪ್ರಯತ್ನವನ್ನು ಮಾಡ್ತಾರೆ, ಎಲ್ಲವನ್ನು ಕೂಡ ಹೇಳ್ತಾರೆ. ಅದಾದ ನಂತರ ಕೇಂದ್ರ ಸಚಿವ ಕುಮಾರಸ್ವಾಮಿ ಕೂಡ ಈ ಸಭೆಯಲ್ಲಿ ಇರ್ತಾರೆ. 4-5 ಜನರ ಜೊತೆಗೇನೋ ಮೊದಲು ಸಭೆ ನಡೆಸ್ತಾರಂತೆ ಕೇಂದ್ರ ಸಚಿವರು. ಅದಾದ ನಂತರ ಎರಡೂ ಪಕ್ಷಗಳ ಶಾಸಕರ ಜೊತೆಗೆ ಸಭೆಯನ್ನು ನಡೆಸ್ತಾರೆ. ಸಂಜೆ 4 ಗಂಟೆಗೆ ಈ ಸಭೆ ನಡೆಯುತ್ತಂತೆ. ಬಿಜೆಪಿ ಮತ್ತು ಜೆಡಿಎಸ್ ಒಟ್ಟಾಗಿ ಹೋರಾಟ ಮಾಡಬೇಕಾದಂಥ ಅನಿವಾರ್ಯತೆ ಇದೆ. ಒಟ್ಟಾಗಿ ಹೋರಾಡಿ ಕಾಂಗ್ರೆಸ್ಸನ್ನು ಎದುರಿಸಬೇಕು, ಸಿದ್ದರಾಮಯ್ಯನವರನ್ನು ಎದುರಿಸಬೇಕು. ಅನೇಕ ಪ್ರಶ್ನೆಗಳನ್ನು ಕೂಡ ಕಾಂಗ್ರೆಸ್ ಕೇಳ್ತಾ ಇದೆ. ಅದಕ್ಕೆಲ್ಲದಕ್ಕೂ ಕೂಡ ಉತ್ತರ ಕೊಡಬೇಕಾದಂಥ ಅನಿವಾರ್ಯತೆ ಇದೆ. ಯಾಕಂದರೆ ಬಿಜೆಪಿ ನಾಯಕರು ಹೇಳ್ತಾ ಇರೋದು 11 ಲಕ್ಷ ಕೋಟಿ ರೂಪಾಯಿ ಹಣ ಮನ್ರೇಗಾ ಯೋಜನೆಯಲ್ಲಿ ಭ್ರಷ್ಟಾಚಾರ ಆಗಿದೆ. 11 ಲಕ್ಷ ಕೋಟಿ ಹಣ, ಅದನ್ನು ತಡಿಬೇಕು ಅನ್ನೋ ಕಾರಣಕ್ಕಾಗಿ ನಾವು ಹೆಸರು ಬದಲಾವಣೆ ಮಾಡಿದ್ದೀವಿ, ತಾಂತ್ರಿಕವಾಗಿ ಕೆಲವೊಂದಿಷ್ಟು ಬದಲಾವಣೆಗಳನ್ನು ಮಾಡಿ ಹೊಸ ಆ್ಯಕ್ಟನ್ನು ಮಾಡಿದ್ದೀವಿ ಅಂತ ಬಿಜೆಪಿ ನಾಯಕರ ಸಮರ್ಥನೆ. ಅದನ್ನು ಹೆಂಗೆ ಮಂಡಿಸಬೇಕು, ಅದನ್ನು ಹೇಗೆ ತೆಗೆದುಕೊಂಡು ಹೋಗಬೇಕು ಅನ್ನೋದ್ರ ಬಗ್ಗೆ ಕೇಂದ್ರ ಸಚಿವರಿಂದ ಮಾರ್ಗದರ್ಶನ ಇರುತ್ತೆ. ನಾಳೆ ಸಂಜೆ 4 ಗಂಟೆಗೆ ಎನ್ಡಿಎ ಶಾಸಕಾಂಗ ಸಭೆ ಇದೆ. ಈ ಹಿಂದೆಯೂ ಕೂಡ ಅನೇಕ ವಿಚಾರಗಳನ್ನು ಬೆಳಗಾವಿಯ ಚಳಿಗಾಲದ ಅಧಿವೇಶನದಲ್ಲಿ ಬಿಜೆಪಿ ಪ್ಲಸ್ ಜೆಡಿಎಸ್ ಮಾಡಿತ್ತು. ಇದೀಗ ಒನ್ಸ್ ಅಗೇನ್ ಅಧಿವೇಶನ ಬರ್ತಾ ಇದೆ. ವಿಶೇಷ ಅಧಿವೇಶನ ಇದು, ವರ್ಷದ ಮೊದಲ ಅಧಿವೇಶನ. ಬೇರೆ ಬೇರೆ ಹಗರಣಗಳು ಬಿಜೆಪಿ ಕೈಯಲ್ಲಿ ಅಸ್ತ್ರ ಇದೆ, ಜೆಡಿಎಸ್ ಕೈಯಲ್ಲಿ ಅಸ್ತ್ರ ಇದೆ. ಕೋಗಿಲು ಲೇಔಟ್ ಪ್ರಕರಣ ಕೈಯಲ್ಲಿರುವಂಥದ್ದು, ಅಬಕಾರಿ ಇಲಾಖೆಯ ಪ್ರಕರಣ ಕೈಯಲ್ಲಿರುವಂಥದ್ದು. ಅದಾದ ನಂತರ ಬೇರೆ ಬೇರೆ ವಿಚಾರಗಳು, ರಾಜ್ಯ ಸರ್ಕಾರದ ಆಡಳಿತದ ವೈಫಲ್ಯ ಮತ್ತು ಕಾನೂನು ಸುವ್ಯವಸ್ಥೆ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಬಿಜೆಪಿ ನಾಯಕರು ಆಕ್ಷೇಪಣೆಗಳನ್ನು ಎತ್ತಾನೇ ಇದ್ದರು. ಆ ಎಲ್ಲ ವಿಚಾರಗಳ ಬಗ್ಗೆ ನಾಳೆ ನಡೆಯುವಂಥ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಚರ್ಚೆ ಮಾಡುವಂತಹ ಸಾಧ್ಯತೆ ಇದೆ. ಇದೀಗ ಶಿವರಾಜ್ ಸಿಂಗ್ ಚೌಹಾಣ್ ಮತ್ತು ಕುಮಾರಸ್ವಾಮಿ ಇಬ್ಬರು ಕೂಡ ಕೇಂದ್ರ ಸಚಿವರು, ಅವರ ನೇತೃತ್ವದಲ್ಲಿ ಈ ಸಭೆಗಳಾಗುತ್ತೆ. ಬಿಜೆಪಿಯ ಶಾಸಕರು ಇರ್ತಾರೆ, ಜೆಡಿಎಸ್ನ ಶಾಸಕರು ಕೂಡ ಈ ಸಭೆಯಲ್ಲಿ ಇರ್ತಾರೆ. ನಾಳೆ ಸಂಜೆ 4 ಗಂಟೆಗೆ ನಡೆಯುವಂತಹ ಸಭೆ ಇದು. ಅಂದರೆ ಒಂದು ವಿರೋಧ ಪಕ್ಷವಾಗಿ ಸದನದಲ್ಲಿ ಹೇಗೆ ಆಡಳಿತ ಪಕ್ಷವನ್ನು ಕಟ್ಟಿ ಹಾಕಬೇಕು ಅಂತ ನಿರೀಕ್ಷಿತ ಬೆಳವಣಿಗೆಗಳನ್ನು ಬಿಜೆಪಿ ಕಾಣ್ತಾ ಇಲ್ಲ ಅನ್ನುವಂತಹ ಆರೋಪಗಳು ಕೂಡ ಇದೆ. ಬಳ್ಳಾರಿಯ ಪ್ರಕರಣ ಬಿಜೆಪಿ ಕೈಗೆ ಸಿಕ್ಕಿತ್ತು. ಎಲ್ಲದರ ಬಗ್ಗೆಯೂ ಕೂಡ ನಾಳೆಯ ಶಾಸಕಾಂಗ ಪಕ್ಷದಲ್ಲಿ ಚರ್ಚೆ ಆಗೋ ಸಾಧ್ಯತೆಗಳಿದೆ.